ನಾವು ಫ್ಲೆಕ್ಸಿನ ಇನ್ನೂ ಕೆಲವೊಂದು ಪ್ರಾಪರ್ಟೀಸ್ಗಳನ್ನು ನೋಡೋಣ. ಓಕೆ, ಸೊ ಮೊದಲಿಗೆ ನಾನು ಇಲ್ಲಿ ಒಂದು div ಅನ್ನು ಬರಿತೀನಿ. ಓಕೆ, ಇದಕ್ಕೆ ID ಕಂಟೈನರ್ ಅಂತ ಕೊಡ್ತೀನಿ. ಓಕೆ, ಸೊ ಈ div ಒಳಗೆ ನಾನು ಇನ್ನು 3 div ಅನ್ನು ಬರಿತೀನಿ. ಓಕೆ, ಈ divಗೆ ID item 1 ಅಂತ ಕೊಡ್ತೀನಿ. ಓಕೆ, ಸೊ ಈ div ಒಳಗೆ h3 ಟ್ಯಾಗ್ ಅನ್ನು ಬರೆದು item 1 ಅಂತ ಕೊಡ್ತೀನಿ. ಓಕೆ, ಸೊ ಇದೇ ತರ ನಾನು ಇನ್ನು 2 div ಅನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ item 2 item 3, ಸೊ ಇಲ್ಲಿ ಕೂಡ item 2 item 3. ಸೊ ಸೇವ್ ಮಾಡಿದ್ರೆ ಇಲ್ಲಿ ನಮ್ಮ 3 div ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾವು ಇದಕ್ಕೆ ಸ್ಟೈಲ್ ಅನ್ನು ಕೊಡೋಣ. ಓಕೆ, ಸೊ ಮೊದಲಿಗೆ ನಾನು ಇಲ್ಲಿ ಸ್ಟೈಲ್ ಟ್ಯಾಗ್ ಅನ್ನು ಬರಿತೀನಿ. ಓಕೆ, ಸೊ ಇಲ್ಲಿ ನಾನು ಈ ಕಂಟೈನರ್ divಗೆ ಸ್ಟೈಲ್ ಅನ್ನು ಕೊಡ್ತೀನಿ. ಓಕೆ, ಸೊ ಇಲ್ಲಿ ಕಂಟೈನರ್. ಓಕೆ, ಈ ಕಂಟೈನರಿಗೆ ನಾನು ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಡ್ತೀನಿ. ಫ್ಲೆಕ್ಸ್ ಅಂತ ಕೊಡ್ತೀನಿ. ಸೊ ಸೇವ್ ಮಾಡಿದ್ರೆ ಇದು ಫ್ಲೆಕ್ಸ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಈ divಗೆ ನಾನು ಸ್ಟೈಲ್ ಅನ್ನು ಕೊಡ್ತೀನಿ ಇವಾಗ. ಓಕೆ, ಸೊ ಹ್ಯಾಶ್ item 1. ಸೊ item 1ಗೆ ನಾನು ಮೊದಲಿಗೆ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಕೊಡ್ತೀನಿ, ರೆಡ್ ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಬಾರ್ಡರ್ ನಾನು ಬ್ಲ್ಯಾಕ್ ಸಾಲಿಡ್ 1 ಪಿಕ್ಸೆಲ್ ಅಂತ ಕೊಡ್ತೀನಿ. 1 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ನಾನು ಪ್ಯಾಡಿಂಗ್ 1 rem ಅಂತ ಕೊಡ್ತೀನಿ. ಓಕೆ, ಇವಾಗ ಸೇವ್ ಮಾಡಿದ್ರೆ ಸೊ ನಮಗೆ ಒಂದು div ಒಂದು ಬಾಕ್ಸ್ ಕ್ರಿಯೇಟ್ ಆಯ್ತು. ಸೊ ಇದೇ ತರ ನಾನು ಇನ್ನು 2 div ಅನ್ನು ಕ್ರಿಯೇಟ್ ಮಾಡ್ತೀನಿ. ಇನ್ನು 2 divಗೆ ಸ್ಟೈಲ್ ಅನ್ನು ಕೊಡ್ತೀನಿ. ಓಕೆ, ಸೊ ಇಲ್ಲಿ ಸೊ ಇದು item 2, ಇಲ್ಲಿ item 3. ಸೊ ಇಲ್ಲಿ ನಾನು ಕಲರ್ ಗ್ರೀನ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ನಾನು ಕಲರ್ ಬ್ಲೂ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ನಾನು ಬ್ಲೂ ವೈಲೆಟ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಸೇವ್ ಮಾಡಿದ್ರೆ ಸೊ ನಮಗೆ 3 div ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನಾನು ಬೇಕಿದ್ರೆ ಇಲ್ಲಿ ಮಾರ್ಜಿನ್ ಕೂಡ ಕೊಡ್ಬೋದು. ಓಕೆ, ಮಾರ್ಜಿನ್ ಇಲ್ಲಿ ನಾನು 0.75 rem ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ಎಲ್ಲದಕ್ಕೂ ಮಾರ್ಜಿನ್ ಅನ್ನು ಕೊಡ್ತೀನಿ. ಓಕೆ, ಸೇವ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ 3 div ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾವು ಕೆಲವೊಂದು ಫ್ಲೆಕ್ಸ್ ಪ್ರಾಪರ್ಟಿಗಳನ್ನು ಹಾಕೋಣ. ಓಕೆ, ಸೊ ಮೊದಲಿಗೆ ಫ್ಲೆಕ್ಸ್ ಬೇಸಿಸ್ ಅಂತ ಒಂದು ಪ್ರಾಪರ್ಟಿ ಇದೆ. ಸೊ ಇದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಒಂದು ಒಂದು ಎಲಿಮೆಂಟಿಗೆ ಸೈಜ್ ಅನ್ನು ಕೊಡ್ಲಿಕ್ಕೆ. ಓಕೆ, ಸೊ ಒಂದು ಇನಿಷಿಯಲ್ ಸೈಜ್ ಅನ್ನು ಕೊಡ್ಲಿಕ್ಕೆ ನಾವು ಫ್ಲೆಕ್ಸ್ ಬೇಸಿಸ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಾನು ಫ್ಲೆಕ್ಸ್ ಹೈಫನ್ ಬೇಸಿಸ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಈ ಫಸ್ಟ್ item 1ಗೆ ನಾನು 150
ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ಸೊ ಇದಕ್ಕೆ 150 ಪಿಕ್ಸೆಲಿನ ಏನು ಇನಿಷಿಯಲ್ ಸೈಜ್ ಅನ್ನು ಕೊಟ್ಟೆ. ಓಕೆ, ಸೊ ಅದೇ ತರ ಇಲ್ಲಿ ನಾನು ಫ್ಲೆಕ್ಸ್ ಬೇಸಿಸ್ ನಾನು 40% ಅಂತ ಕೊಡ್ತೀನಿ. ಓಕೆ, ಸೊ ನೀವು ಏನ್ ಬೇಕಾದ್ರೂ ಕೊಡ್ಬೋದು. ಸೊ ಅದೇ ತರ ನಾನು ಐಟಮ್ 3ಗೆ ಫ್ಲೆಕ್ಸ್ ಬೇಸಿಸ್ ನಾನು 50 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ ಒಂದೊಂದು ಡಿವ್ವಿಗೂ ಒಂದೊಂದು ಸೈಜ್ ಅನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಈ ತರ ಫ್ಲೆಕ್ಸ್ ಬೇಸಿಸ್ ಅನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಎಲಿಮೆಂಟಿಗೆ ಇನಿಷಿಯಲ್ ಸೈಜ್ ಅನ್ನು ಕೊಡ್ಬೋದು. ಓಕೆ, ಸೊ ಈ ತರ. ಸೊ ನೆಕ್ಸ್ಟ್ ನಾವು ಫ್ಲೆಕ್ಸ್ ಗ್ರೋ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಇದನ್ನು ಕಮೆಂಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫ್ಲೆಕ್ಸ್ ಗ್ರೋ. ಸೊ ನಾನಿಲ್ಲಿ ಫ್ಲೆಕ್ಸ್ ಗ್ರೋ 1 ಅಂತ ಕೊಡ್ತೀನಿ. ಓಕೆ, ಈಗ ಸೇವ್ ಮಾಡಿದ್ರೆ ಸೊ ನಾನು ಇದೇ ತರ ಎಲ್ಲದಕ್ಕೂ ಫ್ಲೆಕ್ಸ್ ಗ್ರೋ ಅನ್ನು ಕೊಡ್ತೀನಿ. ಇಲ್ಲಿ ಇದನ್ನು ಕಮೆಂಟ್ ಮಾಡ್ತೀನಿ. ಅದೇ ತರ ಇದನ್ನು ಕೂಡ ಕಮೆಂಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ಲೆಕ್ಸ್ ಗ್ರೋ ನಾನು 1 ಅಂತ ಕೊಡ್ತೀನಿ. ಇಲ್ಲಿ 2 ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಫ್ಲೆಕ್ಸ್ ಗ್ರೋ 3 ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ನೀವು ನೋಡಿ ನಾನು ಸೇವ್ ಮಾಡಿದಾಗ ಸೊ ನೀವು ನೋಡ್ಬೋದು. ಸೊ ಫ್ಲೆಕ್ಸ್ ಗ್ರೋ ಅಂದ್ರೆ ಒಂದು ಎಲಿಮೆಂಟಿನ ಸೈಜ್ ಎಷ್ಟು ಗ್ರೋ ಆಗಬೇಕು ಅಂತ ನಾವು ಕೊಡುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಐಟಮ್ 1ಗೆ ಫ್ಲೆಕ್ಸ್ ಗ್ರೋ 1 ಅಂತ ಕೊಟ್ಟಿದ್ದೀನಿ. ಸೊ ಈ ಐಟಮ್ ಇಷ್ಟು ಗ್ರೋ ಆಯ್ತು. ಅದೇ ತರ ಐಟಮ್ 2ಗೆ ನಾನು ಫ್ಲೆಕ್ಸ್ ಗ್ರೋ 2 ಅಂತ ಕೊಟ್ಟಿದ್ದೀನಿ. ಸೊ ಇದು ಇಷ್ಟು ಗ್ರೋ ಆಗಿದೆ. ಅದೇ ತರ ಐಟಮ್ 3. ಸೊ ನಾವು ಒಂದು ಎಲಿಮೆಂಟ್ ಎಷ್ಟು ಗ್ರೋ ಆಗಬೇಕು ಅಂತ ಕೊಡುವಂಥದ್ದು. ಸೊ ನಾವು ಈ ನಂಬರ್ಸ್ ಅನ್ನು ಇನ್ಕ್ರೀಸ್ ಮಾಡಿದಾಗೆ ಐಟಮ್ಸ್ ಗ್ರೋ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಐಟಮ್ ಗ್ರೋ ಆರ್ ಫ್ಲೆಕ್ಸ್ ಗ್ರೋ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವು ಫ್ಲೆಕ್ಸ್ ಶ್ರಿಂಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫ್ಲೆಕ್ಸ್ ಶ್ರಿಂಕ್ ಇಲ್ಲಿ ನಾನು ಫ್ಲೆಕ್ಸ್ ಶ್ರಿಂಕ್ 1 ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಫ್ಲೆಕ್ಸ್ ಶ್ರಿಂಕ್ 2 ಅಂತ ಕೊಡ್ತೀನಿ. ಅದೇ ತರ ಐಟಮ್ 3ಗೆ ಫ್ಲೆಕ್ಸ್ ಶ್ರಿಂಕ್ 3 ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ನಾನು ಸೇವ್ ಮಾಡಿದ್ರೆ ನೀವು ನೋಡ್ಬೋದು. ಸೊ ಇದು ಐಟಮ್ಸ್ ಶ್ರಿಂಕ್ ಆಯ್ತು. ಸೊ ಒರಿಜಿನಲ್ ಐಟಮ್ಸ್ ಯಾವ ರೀತಿ ಇತ್ತು, ಸೊ ಇಲ್ಲಿ ಗ್ರೋ ಆಗಿತ್ತು. ಸೊ ಐಟಮ್ ಶ್ರಿಂಕ್ ಅಂತ ಕೊಟ್ಟಾಗ ವ್ಯಾಲ್ಯೂಸ್ ಅಂದ್ರೆ ಒಂದು ಎಲಿಮೆಂಟ್ ಎಷ್ಟು ಶ್ರಿಂಕ್ ಆಗಬೇಕು ಅಂತ ಕೊಡುವಂಥದ್ದು. ಓಕೆ, ಸೊ ಈ ತರ ನಾವು ಫ್ಲೆಕ್ಸ್ ಬೇಸಿಸ್, ಫ್ಲೆಕ್ಸ್ ಗ್ರೋ ಹಾಗೂ ಫ್ಲೆಕ್ಸ್ ಶ್ರಿಂಕ್ ಅನ್ನು ಯೂಸ್ ಮಾಡುವಂಥದ್ದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಲೆಕ್ಸಿನ ಅಲೈನ್ಮೆಂಟ್ ಹಾಗೂ ಜಸ್ಟಿಫೈ ಯಾವ ರೀತಿ ಮಾಡಬಹುದು ಅಂತ ಡೀಟೇಲ್ ಆಗಿ ನೋಡೋಣ.